ಅಂದ್ರೆ ನೀವಾಗ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡಿದೀವಾ ಏನು, ಅಥವಾ ಸುಮ್ಮನೆ ಹೆಂಗ್ ಬೇಕಾದ್ರೂ ಮಾತಾಡ್ಕೊಂಡು ಏನೋ ಹೋಗೋದಾ? ಒಂದು ನಾನು ರೆಕಾರ್ಡ್ ಆನ್ ಮಾಡಿದ್ದೀನಿ. ಓಕೆ. ಏನೋ ಒಂದು ಕ್ಯಾಶುವಲ್ ಹಂಗೆ ಮಾತಾಡ್ಕೊಂಡು ಹೋಗೋಣ. ಹೋಮ್ ಅಲೋನ್ ವಿತ್ ಡ್ಯಾಡ್ ಚೆನ್ನಾಗಿರುತ್ತೆ ಅನ್ಸುತ್ತೆ, ಬಿಕಾಸ್ ದೇ ವಿಲ್ ನಾಟ್ ಟೆಲ್ ಯು ಟು ಡೂ ಎನಿಥಿಂಗ್. ದೇ ವಿಲ್ ಬಿ ಲೈಕ್ ಡೂ ಯುವರ್ ಓನ್ ಥಿಂಗ್, he'll be doing his own thing. ನಾನು ಲೈಕ್ ಐ ಲೈಕ್ ಡೂಯಿಂಗ್ ಕ್ಲೀನ್ ಅಪ್ ವರ್ಕ್. ಓಕೆ. I don't know why I like to delete things and do clean up work. ಡೆತ್ ನೋಟ್ ಪ್ರಭಾವನ. ಲೈಕ್ ಯಾವ್ದಾದ್ರು ಫೈಲ್ಸು ಇದ್ರೆ ಕಂಪ್ಯೂಟರಲ್ಲಿ, ಐ ಲವ್ ಡಿಲೀಟಿಂಗ್ ದಮ್ ಡಿಲೀಟ್ when they're ಡಿಲೀಟ್ not needed. ಡಿಲೀಟ್. ಒನ್ ಔಟ್ಸ್ ನೋಡಿದ್ಯಾ ನೀನು? ಒನ್ ಔಟ್ಸ್ ಅಂತ ಒಂದು ಆನಿಮೆ ಇದೆ. ಇಲ್ಲ, ನೋಡಿಲ್ಲ. ಅದು ಚೆನ್ನಾಗಿದೆ. ಇಟ್ಸ್ ಸೇಮ್ ಡೆತ್ ನೋಟ್ ಥೀಮ್, ಲೈಕ್ ಆ ಫೀಲ್ನಲ್ಲೇ ಇರೋದು ಒಂಥರ. ಸೊ ಅದು ಲೈಕ್ ಬೇಸ್ಬಾಲ್ ಸ್ಪೋರ್ಟ್ ಇದೆ ನೋಡು, ಅದರ ಅರೌಂಡ್ ಇರೋದು. ಅದು ಒಂಥರ ಸಖತ್ತಾಗಿದೆ. ಸೀಸನ್ 2 ವೆಯ್ಟ್ ಮಾಡ್ತಿದ್ದೆ, ಬಟ್ ಐ ಡೋಂಟ್ ನೋ ಇಫ್ ದೇ ಆರ್ ಮೇಕಿಂಗ್ ಸೀಸನ್ 2. ಅಂದ್ರೆ ಏನು, ಲೈಕ್ ಜನ ಸಾಯ್ತಾರ? ಒನ್ ಔಟ್ಸ್ ಅಂದ್ರೆ ಲೈಕ್ ಒನ್ ಔಟ್ಸ್ ಅಂದರೆ ಇವಾಗ ನಾವು ಗಲ್ಲಿ ಕ್ರಿಕೆಟಲ್ಲಿ ಆಡ್ತೀವಿ ಗೊತ್ತಾ, ಆ ಥರ ಬೇಸ್ಬಾಲ್ನಲ್ಲಿ ಒನ್ ಔಟ್ಸ್ ಅಂತ ಆಡ್ತಾರೆ. ಸೊ ಒನ್ ಔಟ್ಸ್ ಯಾವ ರೀತಿ ಅಂತ ಹೇಳಿದ್ರೆ, ಬ್ಯಾಟಿಂಗ್ ಆಡೋನು ಒಬ್ಬ ಇರ್ತಾನೆ, ಈ ಕಡೆ ಬೌಲಿಂಗ್ ಆಡೋನು ಇರ್ತಾನೆ. ಸೊ ನೀನಿದು ಮೋಸ್ಟ್ಲಿ ಇದು ಕಾಲೇಜ್ಗಳಲ್ಲಿ ಅಬ್ಸರ್ವ್ ಮಾಡಿರ್ಬೋದು ನೀನು. ಕಾಲೇಜ್ಗಳಲ್ಲಿ ಗ್ರೌಂಡಲ್ಲಿ ಕ್ರಿಕೆಟ್ ಆಡ್ತಾರೆ ಗೊತ್ತಾ, ಬೆಟ್ಟಿಂಗ್ಸ್ ಥರ. ಸೊ ನಿಂತ್ಕೊಂಡು ಬರೀ ಎಸಿತಾರೆ, ಅವ್ನು ಆ ಕಡೆಯಿಂದ ಹೊಡಿಬೇಕು. ಒಂದು ಚಿಕ್ಕ ಪಿಚ್ ಇರುತ್ತೆ, ಅದರಲ್ಲಿ ಆಡ್ತಾರೆ ಆಯಿತಾ. ಸೊ ಥ್ರೋ ಕ್ರಿಕೆಟ್ ಆ ಥರದ್ದು. ಇದು ಒನ್ ಔಟ್ಸ್ ಅದೇ ರೀತಿ. ಸೊ ಇವನು ಈ ಕಡೆಯಿಂದ ಎಸಿತಾನೆ, ಸೊ ಈ ಬೇಸಿಕಲಿ ಗೆಟ್ಸ್ 3 ಸ್ಟ್ರೈಕ್ಸ್. ಅದರಲ್ಲಿ ಇದು ಎಷ್ಟಾಗುತ್ತೋ ಸ್ಕೋರ್ ಮಾಡಬೇಕು. ಆ ಥರದ್ದೇನೋ ಒಂದು ಕಾನ್ಸೆಪ್ಟ್ ಅದು. ಆ ಆಟಕ್ಕೆ ಅವ್ರು ಒನ್ ಔಟ್ಸ್ ಅಂತ ಹೆಸರಿಟ್ಟಿರೋದು. ಅದರಲ್ಲಿ ಎಲಿಟ್ ಪ್ರೋ ಪ್ಲೇಯರ್ ಒಬ್ಬ ಇರ್ತಾನೆ, ಬೇಸ್ಬಾಲ್ ಅವನು. ಅವನು ಬಂದು ಈಸ್ ಲೈಕ್ ದ ಬೆಸ್ಟ್ ಪ್ಲೇಯರ್, ಬ್ಯಾಟ್ಸ್ಮನ್, ಸ್ಟ್ರೈಕರ್ ಆ ಥರ ಅವನು. ಅವನ ಟೀಮ್ ಫುಲ್ ಕಚಡ ಟೀಮ್ ಥರ ಇರುತ್ತೆ. ಕಚಡ ಟೀಮ್ ಅಂದರೆ ಡೀಸೆಂಟಾಗೇ ಇರ್ತಾರೆ, ಬಟ್ ಒಂದು ಸತಿನೂ ಕಪ್ಪು ಗೆದ್ದಿರಲ್ಲ ಅವರು. ಎಷ್ಟೇ ಕಷ್ಟಪಟ್ಟಿದ್ರು ಏನೋ ಸೋಲ್ತಾ ಇರ್ತಾರೆ ಈ ಥರ. ಅವನು ಸರಿ ನಾನು ಏನು ಮಾಡೋದು ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಏನೋ ರಿಟೈರ್ಮೆಂಟ್ ಆ ಥರ ಏನೋ ತೊಗೋಬೇಕಂತೆಲ್ಲ ಯೋಚನೆ ಮಾಡಿಬಿಟ್ಟಿರ್ತಾನೆ. ಆ ಟೈಮಲ್ಲಿ ಸ್ಕೌಟ್ ಮಾಡ್ತಾರೆ ನೋಡು ಟೀಮ್ಸ್ ಬೇರೆಯವ್ರನ್ನ. ಸ್ಕೌಟ್ ಮಾಡೋ ಟೈಮಲ್ಲಿ ಈ ಥರ ಒನ್ ಔಟ್ಸ್ ಒಂದು ಜಾಗಕ್ಕೆ ಬರ್ತಾರೆ, ಒಂದು ಗಲ್ಲಿ ಬೇಸ್ಬಾಲ್ ಆಡೋರ ಹತ್ರ. ಅಲ್ಲಿ ಒಬ್ಬ ಮೇನ್ ಪ್ರಾಡಿಜಿ ಸಿಗ್ತಾನಲ್ಲಿ, ಪ್ರೊಟಗನಿಸ್ಟು. ಅಲ್ಲಿ ಅವನದು ಸ್ಕಿಲ್ ಸೆಟ್ ಬಂದು ಅದು, ಅವನು ಬೌಲಿಂಗ್ ಮಾಡ್ತಾನಲ್ಲ, ಅದರಲ್ಲಿ ಅವ್ನು ತುಂಬ ಸ್ಕಿಲ್ಫುಲ್ ಪರ್ಸನ್ನು. ಬಟ್ ಡೆತ್ ನೋಟ್ಗೆ ಹೆಂಗೆ ರಿಲೇಟೆಡ್? ಸೊ ಡೆತ್ ನೋಟಿಗೆ ಹೆಂಗಂತ ಹೇಳಿದ್ರೆ, ಅವನ್ನ ಹೈಯರ್ ಮಾಡ್ತಾರಲ್ಲ. ಸೊ ಆ ಗಲಿ ಕ್ರಿಕೆಟ್ ಇದರಿಂದ ಇವನ್ನ ತೊಗೋತಾರೆ, ಈ ಬೌಲರ್ನ, ತುಂಬ ಸ್ಕಿಲ್ಫುಲ್ ಆಗಿದ್ದಾನೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಅಲ್ಲಿ ಫುಲ್ ಬೆಟ್ಟಿಂಗ್ ಅವರು. ಸೊ ಕಾಂಟ್ರಾಕ್ಟ್ ಸೈನ್ ಮಾಡುವಾಗ ಅವ್ನ ಮ್ಯಾನೇಜರ್ ಹೇಳೋದು, ಸೊ ತೋಪ್ ಟೀಮ್ಗೆ ಅವನು ಗೆಲ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವ್ನ ಕಾಂಟ್ರಾಕ್ಟಲ್ಲಿ, ನೀನೇನಾದರೂ ನಿನ್ನ ಟೀಮ್ ಏನಾದರೂ ಸೋತೋಗ್ಬಿಟ್ರೆ ನೀನು ಇಷ್ಟು ದುಡ್ಡು ಕೊಡಬೇಕು ಅಂತೇನೋ ಹೇಳ್ತಾರೆ. ಬಟ್ ನೀನು ಗೆದ್ದರೆ ಯು ವಿಲ್ ಗೆಟ್ 3x ಅಮೌಂಟ್ ಥರ ಏನೋ. ಸೊ ಇಟ್ಸ್ ಲೈಕ್ ಅ ಬಿಗ್ ಬಾರ್ಗೇನ್ ಕೈಂಡ್ ಆಫ್ ಥಿಂಗ್. ಆ ಥರ ಏನೋ ಒಂದು ಅಗೇನ್ಸ್ಟ್ ದ ಆಡ್ಸ್ ಆಡಬೇಕು ಅವನು, ಆ ಥರ. ಆ್ಯಂಡ್ ಅದಕ್ಕೆ ಸೋಲ್ಸ್ಬೇಕಂತಾನೆ ಅವ್ರ ಮ್ಯಾನೇಜರ್ ಎಲ್ಲ ತುಂಬ ಪ್ಲ್ಯಾನ್ ಮಾಡ್ತಾರೆ. ಸೊ ಹಿ ಓವರ್ಕಮ್ಸ್ ಆಲ್ ದ ಸಿಚುಯೇಷನ್ಸ್. ಸೊ ಅವ್ನು ಯಾವ ರೀತಿ ಓವರ್ಕಮ್ ಮಾಡ್ತಾನೆ, ಈ ಥರ ಎಲ್ಲ ಇದೆ ಅದರಲ್ಲಿ. ಮೋಸ ಮಾಡೋದು ಈ ಥರದ್ದೆಲ್ಲನೂ ಮಾಡ್ತಾರೆ ಅದರಲ್ಲಿ. ಬಟ್ ಅದೆಲ್ಲ ಓವರ್ಕಮ್ ಮಾಡಿಬಿಟ್ಟು ಇದೆಲ್ಲ ಮಾಡ್ತಾನೆ. ಸೊ ಅದು ನೋಡೋಕ್ಕೆ ಚೆನ್ನಾಗಿದೆ, ಯಾವ ರೀತಿ ಅವ್ನು ಯೋಚನೆ ಮಾಡಿ ಇದು ಮಾಡ್ತಾನೆ ಅಂತಲ್ಲ. ಇದನ್ನು ಕೇಳಿದ್ರೆ ಐ ಕ್ಯಾನ್ ಇಟ್ ರಿಮೈಂಡ್ಸ್ ಮೀ ಆಫ್ ಮನಿ ಬಾಲ್ ಅಂತ ಒಂದು ಬ್ರಾಡ್ ಪಿಟ್ ಫಿಲ್ಮ್ ಬಂದಿತ್ತು. ಅದರಲ್ಲೂ ದೇ ಯೂಸ್ ಸ್ಟ್ಯಾಟಿಸ್ಟಿಕ್ಸ್ ಟು ಡಿಟರ್ಮೈನ್ ಹೂ ಇಸ್ ಗೋಯಿಂಗ್ ಟು ವಿನ್ ಆ್ಯಂಡ್ ವಿಚ್ ಪ್ಲೇಯರ್ಸ್ ಟು ಟೇಕ್. ಇಟ್ ಈಸ್ ನಾಟ್ ಅಬೌಟ್ ಸ್ಕಿಲ್, ಇಟ್ ಈಸ್ ಜಸ್ಟ್ ಅಬೌಟ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಏನೋ ಒಂದು ಮೂವಿ ಬಂದಿತ್ತು. ಆ್ಯಂಡ್ ಐ ಆಲ್ಸೋ ಲೈಕ್ ಕ್ಯಾನ್ ಥಿಂಕ್ ಆಫ್ ಒಂದು ಯೋಯೋ ಥರ ಆನಿಮೆ ಬಂದಿತ್ತು. ದೇ ಯೂಸ್ ಯೋಯೋಸ್ ಟು ಲೈಕ್ ದಟ್. ಅದು ನೋಡಿದ್ದೆ. ಅಂದರೆ ನೀನು ಆನಿಮೆ ಗೊತ್ತಿಲ್ಲ, ಆನಿಮೆ ಅಲ್ಲ, ಲೈಕ್ ಬೇರೆ. ಇಟ್ ಇಸ್ ಲೈಕ್ ಲೈವ್ ಆಕ್ಷನ್. ಲೈವ್ ಆಕ್ಷನ್ ನೋಡಿದ್ದೆ ಅದು ಅವಾಗ ಆ ಟೈಮಲ್ಲಿ. ನಾನು ನನ್ನ ತಂಗಿ ನೋಡ್ತಾ ಇದ್ವಿ ಅದನ್ನ. ಆಗಿಂದು ಕಾರ್ಟೂನ್ಸ್ ಒಂಥರ ಚೆನ್ನಾಗಿತ್ತು. ಕರೆಕ್ಟ್. ಇವಾಗೆಲ್ಲ ಫುಲ್ಲು ಚೋಟಾ ಭೀಮ್ ಅಂತೆ, ಆಮೇಲೆ ಡೋರೆಮಾನ್ ಅಂತೆ. ನಮ್ಮ ಟೈಮ್ದು ಚೆನ್ನಾಗಿತ್ತದು. ಆ ಡೆಕ್ಸ್ಟರ್ಸ್ ಲ್ಯಾಬ್ಸು, ಡೆಕ್ಸ್ಟರ್ಸ್ ಲ್ಯಾಬ್, ಜಾನಿ ಬ್ರಾವೋ. ಜಾನಿ ಬ್ರಾವೋ ನಂಗೆ ಅರ್ಥನೇ ಆಗ್ತಾ ಇರಲಿಲ್ಲ. ಅಂದರೆ ನನಗೆ ಇಷ್ಟನೇ ಆಗ್ತಾ ಇರಲಿಲ್ಲ ಜಾನಿ ಬ್ರಾವೋ, ಯಾಕೆಂದರೆ ನಂಗೆ ಇಂಗ್ಲೀಷ್ ಅಷ್ಟು ಚೆನ್ನಾಗಿ ಅವಾಗ
ಕೇಳಿಸ್ಕೊಳಕ್ ಬರ್ತಾ ಇರಲಿಲ್ಲ, ಅಥವಾ ನಂಗೆ ಅವ್ರು ಮಾತಾಡೋದೆಲ್ಲ ಅರ್ಥ ಆಗ್ತಾ ಇರಲಿಲ್ಲ ಕರೆಕ್ಟ್ ಆಗಿ. ಸೊ ಐ ಯೂಸ್ ಟು ಲೈಕ್ ಸಿಂಪಲ್ ಅನಿಮೆ ಲೈಕ್ ಪವರ್ ಪಫ್ ಗರ್ಲ್ಸ್, ಡೆಕ್ಸ್ಟರ್ ಸ್ಲ್ಯಾಬ್, ಅಂಡ್ ಲೈಕ್ ಜಾಸ್ತಿ ಆಕ್ಷನ್ ಆಗಿ ಏನಾಗ್ತಾ ಇತ್ತು, ಲೈಕ್ ಇನ್ ಜೋಕ್ಸ್ ಇತ್ತು ತುಂಬಾ ಜಾನಿ ಬ್ರಾವೋನಲ್ಲಿ, ಅಂಡ್ ಸಮ್ ಅಡಲ್ಟ್ ಸಾರ್ಟ್ ಆಫ್ ಜೋಕ್ಸ್ ಇತ್ತು. ಐ ಕುಡ್ ನೆವರ್ ಗೆಟ್ ಇಟ್. ಆಲ್ ಐ saw was this guy gets beat up by women or someone ಅಷ್ಟೇ. ಹೌದು, ಬಟ್ ಆ ಕಾರ್ಟೂನ್ಸ್ ಎಲ್ಲನೂ ಚೆನ್ನಾಗಿತ್ತು. ಆ್ಯಂಡ್ ನನಗೆ ತುಂಬ ಇಷ್ಟ ಆಗ್ತಿದೆ ಅಂದರೆ ಈ ಲೂನಿ ಟೂನ್ಸಲ್ಲಿ ಇದು ಮಾಡೋರು ರೇಸ್ ಥರದ್ದೊಂದು. ಹಾಂ, ಅದಕ್ಕೇನೋ ಒಂದು ಹೆಸರಿದೆ, ಚಾಂಪಿಯನ್ಶಿಪ್ ಥರನೋ ಏನೋ ಒಂದು ಇರೋದದು. ಸೊ ಅದರಲ್ಲಿ ಬೇಸಿಕಲಿ ಏನಂದರೆ ಎಲ್ಲ ಲೂನಿ ಟೂನ್ಸ್ ಕ್ಯಾರೆಕ್ಟರು ಬಂದುಬಿಟ್ಟು ಒಂದು ರೇಸ್ ಥರ ಆಡ್ತಾರೆ. ಅದು ಹೆಂಗಂದರೆ ಇವಾಗ ನಿಮ್ಗೆ ಲೂನಿ ಟೂನ್ಸಲ್ಲಿ ನಿಂಗೆ ಗೊತ್ತಲ್ಲ, ಒಂದೊಂದು ಬೇರೆ ಬೇರೆ ಕ್ಯಾಸ್ಟ್ ಅಥವಾ ಕ್ಯಾಟಗರಿ ಥರದ್ದು ಟೂನ್ಸ್ ಇರುತ್ತೆ. ಸೊ ಸೊ ಅವರು ಎಲ್ಲ ಸೇರಿಬಿಟ್ಟು ಒಂದು ರೇಸ್ ಥರ. ಸೊ ಅದರಲ್ಲಿ ನಿನಗೆ ಏನದು ಲ್ಯಾಂಡ್ ಮೇಲೆ ಒಂದಷ್ಟು ಹರ್ಡಲ್ಸ್ ಪಾರ್ ಮಾಡೋದು, ಆಮೇಲೆ ರಿವರ್ ಸೀನಲ್ಲಿ ಹರ್ಡಲ್ಸ್ ಪಾರ್ ಮಾಡೋದು, ಈ ಥರದ್ದೆಲ್ಲ ಬೇರೆ ಬೇರೆ ಇದೆ. ಬೇರೆ ಬೇರೆ ಟೀಮ್ಸ್ ಜೊತೆ ಚೇಂಜ್ ಮಾಡ್ಕೊಂಡು ಹೋಗ್ತಾರೆ. ಒಲಿಂಪಿಕ್ಸ್ ಥರ. ದೇರ್ ಆರ್ ಮೆನಿ ಡಿಫ್ರೆಂಟ್ ಸ್ಪೋರ್ಟ್ಸ್ ದಟ್ ದೇ ನೀಡ್ ಟು ಕಂಪೀಟ್. ಅದರ ಡಿಪೆಂಡಿಂಗ್ ಆಗಿ ಅವ್ರಿಗೆ ಇದು ಕೊಡ್ತಾರೆ ಪಾಯಿಂಟ್ಸು. ಸೊ ಅದರಲ್ಲಿ ಯಾರು ಫಸ್ಟು, ಯಾರು ಸೆಕೆಂಡು, ಈ ಥರದ್ದೆಲ್ಲ. ನನಗೆ ಅದು ತುಂಬ ಇಷ್ಟ. ನಾನು ಲೈಕ್ ಯಾವಾಗ ಬರುತ್ತೆ ಆ ಥರ ಎಪಿಸೋಡ್ಸ್ ಅಂತ ವೆಯ್ಟ್ ಮಾಡೋದು ಯಾವಾಗಲೂ. ನೀನು ಹೇಳಿದ್ದು ಲೈಕ್ ಏನೋ ಕ್ರಾಸ್ ಸೆಕ್ಷನ್ ಅಂತಾರ, ವೆನ್ ಯು ಮ್ಯಾಶ್ ಟೂ ಥಿಂಗ್ಸ್ ಟುಗೆದರ್. ವಾಟ್ ಇಸ್ ದಟ್ ಕಾಲ್ಡ್, ದಟ್ ವರ್ಡ್? ಮ್ಯಾಶಪ್ ಅಲ್ಲ, ಎರಡು ಡಿಫ್ರೆಂಟ್ ಫ್ರಾಂಚೈಸ್ನ ಮಿಕ್ಸ್ ಮಾಡ್ತಾರಲ್ಲ. ಐ ಆಮ್ ನಾಟ್ ಗೆಟಿಂಗ್ ದಟ್ ವರ್ಡ್. ಅದಕ್ಕೆ ವರ್ಡ್ ಎಲ್ಲ ಇದೆಯಾ ಗೊತ್ತಿಲ್ಲ ನನಗೆ. ಓಕೆ, ಸೊ ನೀನು ಹೇಳಿದ್ದೆಲ್ಲ ಲೂನಿ ಟೂನ್ಸ್ ಡಿಫ್ರೆಂಟ್ ಕ್ರಾಸ್ ಓವರ್ ಮಾಡೋವಾಗ ಐ ಯೂಸ್ ಟು ಸಿ ಬೇಬಿ ಲೂನಿ ಟೂನ್ಸ್. ಅದು ಎಲ್ಲ ಚಿಕ್ಕ ಚಿಕ್ಕ ಗೊತ್ತು, ಅದು ನೋಡಿದ್ದೀನಿ. ಅಜ್ಜಿ ಇದ್ರ ತಾನೆ, ಅಜ್ಜಿ ಶಿ ಟೇಕ್ಸ್ ಕೇರ್ ಆಫ್ ದೋಸ್ ಪೀಪಲ್. ಅದು ಚೆನ್ನಾಗಿತ್ತು. ಆಮೇಲೆ ಸಿಲ್ವೆಸ್ಟರ್ ಅಂಡ್ ಟ್ವೀಟಿ, ಇದು ಚೆನ್ನಾಗಿತ್ತು. ಒಂಥರ ಮಿಸ್ಟೀರಿಯಸ್ ಅಂತ ಅನಿಸ್ತಾ ಇತ್ತು ನನಗೆ. ಓಕೆ, ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಈ ವೈಲಿ ಕಯೋಟಿ ಮತ್ತು ರೋಡ್ ರನ್ನರು. ಅದು ಸಕ್ಕತ್ತಾಗಿತ್ತು. ಅದು ಇಷ್ಟ ಆಗ್ತಿತ್ತು. ಅದೇ ಆಕ್ಮೆ ಬ್ರ್ಯಾಂಡ್ ಅದು. ಆಕ್ಮೆ ಚೆನ್ನಾಗಿ ಪ್ರಮೋಟ್ ಮಾಡಿದ್ದಾರೆ ಅವರು. ನನಗೆ ಗೊತ್ತೇ ಇಲ್ಲ ಲೈಕ್ ಆಕ್ಮೆ ಇಸ್ ಲೈಕ್ ಅನ್ ಆಕ್ಚುಯಲ್ ಕಂಪನಿ ಅಂತ. ಐ ಥಾಟ್ ಓಕೆ ಏನೋ ಆಕ್ಮೆ ಏನೋ ಡೇಂಜರಸ್ ಸ್ಟಫ್ ಅಂದ್ಕೊಂಡಿದ್ದ. ಅಂದರೆ ನನಗೂ ಗೊತ್ತಿಲ್ಲ, ನನಗೂ ಅವ್ರು ಸುಮ್ಮನೆ ಏನೋ ಇದು ಹಾಕಿದ್ದಾರೆ ಅದರಲ್ಲಿ ಅಂತ ಅಂದ್ಕೊಂಡೆ. ಇವಾಗಲೂ ಗೊತ್ತಿಲ್ಲ ನನಗೆ ಅದೊಂದು ಬ್ರ್ಯಾಂಡ್ ಇದೆ ಅಂತೆಲ್ಲ. ಇದೆ ಆಕ್ಮೆ ಕಾರ್ಪೊರೇಷನ್. ಇಟ್ ಇಸ್ ಲೈಕ್ ಇಟ್ ಇಸ್ ಅ ಫಿಕ್ಷನಲ್ ಒನ್, ಇಟ್ಸ್ ನಾಟ್ ರಿಯಲಿ ದೇರ್. ಫಿಕ್ಷನ್, ಅದೇ ಫಿಕ್ಷನ್ನೇ ಇರಬೇಕು. ಯಾಕಂದರೆ ಆಕ್ಮೆ ಅಂತಿಲ್ಲ, ಲ್ಯಾಕ್ಮೆ ಅಂತಿರೋದು. ಅದು ಮೇಕಪ್ ಮೋಸ್ಟ್ಲಿ ಅದರಿಂದನೇ ಏನಾದರೂ ಅವರು ಮಾಡಿರ್ತಾರೆ. ಬಟ್ ಆ ಟೈಮಲ್ಲಿ ಇತ್ತೋ ಇಲ್ವೋ ಗೊತ್ತಿಲ್ಲ ಲ್ಯಾಕ್ಮೆ ಎಲ್ಲ. ಬಟ್ ಸಕ್ಕತ್ತಾಗಿತ್ತು ದೋಸ್ ಥಿಂಗ್ಸ್. ಈವನ್ ಲೈಕ್ ಪವರ್ ಪಫ್ ಗರ್ಲ್ಸ್, ಓಕೆ, DBZ ಮ್ಯಾನ್, ಬಟ್ ಐ ಡೋಂಟ್ ನೋ. DBZ ಎಲ್ಲ ಲೈಕ್ ಡಿಫರೆಂಟ್ ಲೆವೆಲ್. ದೋಸ್ ವರ್ ನಾಟ್ ಕಾರ್ಟೂನ್ಸ್. ಅಂದರೆ ಆನಿಮೆ. ಅಂದರೆ ನನಗೆ ಅಂದರೆ ನಿನಗೆ ಗೊತ್ತಿಲ್ಲ, ಬಟ್ ಐ ಡಿಂಟ್ ನೋ ಇಫ್ ಯು ಆಲ್ರೆಡಿ ನೋ ಅಬೌಟ್ ದಿಸ್ ಬ್ಯಾಕ್ ದೆನ್. ನನಗೆ ಕಾರ್ಟೂನು ಆ್ಯನಿಮೆ ಅಂತೆಲ್ಲ ಡಿಫ್ರೆನ್ಸ್ ಇದೆ ಅಂತೆಲ್ಲ ಗೊತ್ತಿರಲಿಲ್ಲ ನನಗೆ. ಸೊ ನನಗೆ DBZನೂ ಕಾರ್ಟೂನು ಅದೇ ರೀತಿ ನೋಡ್ತಾ ಇದ್ದೆ ನಾನು. ಆಮೇಲೆ ಇವಾಗ ಇತ್ತೀಚೆಗೆ ಯಾವಾಗ ಆ್ಯನಿಮೆ ಎಲ್ಲ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಆವಾಗ ಓಕೆ ದೀಸ್ ಆರ್ ಆ್ಯನಿಮೇಸ್, ದಟ್ ಈಸ್ ಕಾರ್ಟೂನ್ ಅಂತೆಲ್ಲ ಆವಾಗ ಗೊತ್ತಾಯ್ತು ನನಗೆ. ನನಗೂ ಗೊತ್ತಿರಲಿಲ್ಲ. ನನಗೆ ಏನು ಲೈಕ್ ಡಿಫ್ರೆಂಟ್ ಅಂತ ಅನಿಸ್ತು ಅಂದರೆ, ಕಂಪೇರ್ ಟು ಲೈಕ್ ರೆಸ್ಟ್ ಆಫ್ ದ ಕಾರ್ಟೂನ್ಸ್ ಆ್ಯಂಡ್ DBZ, ಒಂದು ಟುನಾಮಿ ಅಂತ ಏನೋ ಒಂದು ಬ್ರ್ಯಾಂಡ್ ಥರ ಬರ್ತಾ ಇತ್ತು. ಹೌದು. I thought all Toonami was something like adult sort of oriented, like ದೊಡ್ಡ ಮಕ್ಕಳು ನೋಡೋದು ಅಥವಾ ಆ ಥರದ್ದೇನಾದ್ರು. ಸೊ ಐ ವುಡ್ ಡಿಸ್ಟಿಂಗ್ವಿಶ್ ಇಟ್ ಬೇಸ್ಡ್ ಆನ್ ದಟ್. ಲೈಕ್ ಇವಾಗ ಬೇಬ್ಲೇಡೋ ಅಥವಾ ಏನೋ ಕಾರ್ಡ್ ಕ್ಯಾಪ್ಟರ್ಸ್ ಸಾಕುರಾ ಅಂತ ಒಂದು ಬರ್ತಾ ಇತ್ತು, ಅದೆಲ್ಲ ಟುನಾಮಿ ಅಂತ. ಅದು ಓಕೆ, ಅದು ನಾನು ಜಾಸ್ತಿ ನೋಡಿಲ್ಲ. ಬಟ್ ಐ ಯೂಸ್ ಟು ಥಿಂಕ್ ಇದೆಲ್ಲ ಡಿಫ್ರೆಂಟ್ ಥಿಂಗ್ಸ್ ಫ್ರಮ್ ಕಾರ್ಟೂನ್ಸ್ ಅಂತ. ನನಗೆ ಯಾವ ರೀತಿ ಅಂದರೆ ಬೇಬ್ಲೇಡ್ ಕ್ರೇಜ್ ಇದ್ದಿದ್ದು, ಇದು DBZ ಕ್ರೇಜು ಅವಾಗೇನೋ ಸ್ಕೂಲ್ ಡೇಸ್ ಥರದ್ರಲ್ಲೇನೋ ಇದ್ದೆ. ನಮ್ಮ ಲೈಕ್ ಎವ್ರಿ ಐ ಥಿಂಕ್ 6:30 or 7 DBZ ಬರ್ತಾ ಇದ್ದಿದ್ದು ಟುನಾಮಿನಲ್ಲಿ. ಸೊ ನಾನಿಲ್ಲಿ ಓದ್ತಾ ಇದ್ದೀನಿ ಇನ್ನೊಂದು ರೂಮಲ್ಲಿ, ನಮ್ಮ ಅಣ್ಣ ಎಲ್ಲ ಓದ್ಬಿಟ್ಟು ಆಗಿದೆಯೋ ಏನೋ ಗೊತ್ತಿಲ್ಲ, ಅವನು ಅಲ್ಲಿ ಕೂತ್ಕೊಂಡು ನೋಡ್ತಾನೆ DBZ ಒಂದಿನ.
ನಮ್ಮ ಮನೇಲಿ ಇಲ್ಲಿ ನಮ್ಮ ಮಮ್ಮಿ ಏನೋ ಕ್ವಶನ್ಸ್ ಎಲ್ಲ ಕೇಳ್ತಿದ್ದಾರೆ, ನನಗೆ ಕಣ್ಣೆಲ್ಲ ಆ ಕಡೆನೇ ಫುಲ್ಲು ಅಟೆನ್ಷನ್ ಎಲ್ಲ. ಆಮೇಲೆ ಅದು ನೋಡಿಬಿಟ್ಟು ಏನು ನೋಡಬೇಕಾ ಅಂತ ಹೇಳಿದ್ರು. ಹ್ಞೂ ಅಂತ ಹೇಳ್ಬಿಟ್ಟು ಸರಿ ಆಯಿತು ಹೋಗಿ ನೋಡು ಅಂತ ಹೇಳ್ಬಿಟ್ಟು ಕಳಿಸಿದ್ರು. ಆ್ಯಂಡ್ ಇನ್ನೊಂದು ಇರಿಟೇಟಿಂಗ್ ಏನಂದರೆ ಟಿ ವಿಲಿ ನೋಡೋದು ಆ್ಯಕ್ಚುಲಾಗೆ 20 ಮಿನಿಟ್ಸ್ ಅಷ್ಟೇ ಇರೋದು ಎಪಿಸೋಡು, ಅದನ್ನು ಹಾಫ್ ಆನ್ ಅವರ್ ಅವರು ಏರ್ ಮಾಡ್ತಾಯಿದ್ದಿದ್ದು. ಸೊ ಸ್ಟಾರ್ಟಿಂಗ್ ಒಂದು 10-15 ಮಿನಿಟ್ಸ್ ಮಾತ್ರ ಕ್ಲೀನಾಗಿ ಹಾಕ್ತಾರೆ ಅವರು ಕಂಟಿನ್ಯೂಸ್ ಆಗಿ. ಅದಾದಮೇಲೆ ಐ ಥಿಂಕ್ 10 ಮಿನಿಟ್ಸ್ ಏನೋ ಕರೆಕ್ಟಾಗಿ ಹಾಕ್ತಾರೆ. ಅದಾದಮೇಲೆ ಆ್ಯಡ್ಸ್ ರನ್ ಮಾಡ್ತಾರೆ. ಅದಾದಮೇಲೆ ಇನ್ನೂ ಒಂದು 5 ಮಿನಿಟ್ಸ್ ಹಾಕ್ತಾರೆ. ಅದಾದಮೇಲೆ ಮತ್ತೆ ಆ್ಯಡ್ಸು, ಆಮೇಲೆ ಮತ್ತೆ ಎಂಡಿಂಗು. ಸೊ ಅದು ಒಂಥರ ಎಕ್ಸೈಟಿಂಗ್ ಆಗಿತ್ತು. ಹಾಗೇ ಮಧ್ಯೆ ಆ್ಯಡ್ಸ್ ಬರೋದಲ್ಲ ಅಥವಾ ಏನು ಹಿಂಗೆಲ್ಲ ಅಂತ. ಆ್ಯಂಡ್ ಆಮೇಲೆ ಅದರಲ್ಲಿ ಇನ್ನೊಂದೇನು ಸ್ಕ್ಯಾಮ್ ಅಂದರೆ ಫಸ್ಟ್ 1 or 2 minutes it is about recap what happened in the last episode. Next one, like last 1 or 2 minutes it's about what is going to happen in the next episode. ಹೌದು. So actual content is like 15 minutes only ಅಂತ ಹೇಳ್ಬೋದು. ಬಟ್ that was one more big scam. ಆ ಟೈಮಿನ ಡೇಸ್ ಎಲ್ಲ ಒಂಥರ ಲೈಕ್ ಇರಿಟೇಟಿಂಗ್ ಇರ್ಬೋದು, ಬಟ್ ಒಂಥರ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಸೊ ಇವಾಗ even though we watch everything online continuously or whatever, it feels like even that thing is becoming like TV itself ಥರ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಾವು ಟಿ ವಿನಲ್ಲಿ ಆ್ಯಡ್ಸಿಂದ ನಾವು ಬ್ರೇಕ್ ಮಾಡಿಬಿಟ್ಟು ನೋಡ್ಬೇಕಂತಾನೆ ಇವಾಗ ಆನ್ಲೈನಾಗ ಆಪ್ಟ್ ಮಾಡ್ಕೊಂಡು ಇರ್ತೀವಿ, ಆನ್ಲೈನ್ ಕಂಟಿನ್ಯೂಸ್ ಆಗಿ ನೋಡ್ತೀವಿ ಅಂತ. ಬಟ್ ಇವಾಗ ಪ್ಲ್ಯಾಟ್ಫಾರ್ಮ್ಸ್ಗಳೆಲ್ಲ ದೇ ಆರ್ ಯೂಸಿಂಗ್ ಇಟ್ ಟು ಕ್ರಿಯೇಟ್ ಸಮ್ ಸಾರ್ಟ್ ಆಫ್ ರೆವೆನ್ಯೂ, ರೈಟ್? ಸೊ ಈವನ್ ಇನ್ ಆನ್ಲೈನ್ ದೇ ಆರ್ ರನ್ನಿಂಗ್ ಆ್ಯಡ್ಸ್ ಆ್ಯಂಡ್ ಸ್ಟಫ್. ಬಟ್ ಅಫ್ಕೋರ್ಸ್ ಲೈಕ್ ಇಫ್ ಯು ಪೇ ಫಾರ್ ದೆಮ್ ಅವಾಗ ನಿನಗೆ ಆ್ಯಡ್ ಫ್ರೀ ಬರುತ್ತೆ. ಬಟ್ ಇನ್ ದ ಎಂಡ್ ಇಟ್ ಕಮ್ಸ್ ಡೌನ್ ಟು ದ ಸೇಮ್ ಥಿಂಗ್, ರೈಟ್? ಅದ್ರ ಬದಲು ಟಿ ವಿನಲ್ಲೇ ನೋಡ್ಬೋದು, ಆ ಥರ ಅನ್ಸುತ್ತೆ. ಹೌದು. ಆ್ಯಂಡ್ ಒನ್ ಮೋರ್ ಲೈಕ್ ದಿಸ್ ಐ ಡೋಂಟ್ ನೋ, ಲೈಕ್ ಜಾಸ್ತಿ ಜನಕ್ಕೆ ಇದು ಅನ್ಸುತ್ತಾ ಅಂತ, ವೆನ್ ಯು ಹ್ಯಾಡ್ ನೋ ಕಂಟ್ರೋಲ್ ಓವರ್ ವೆನ್ ಯು ಕುಡ್ ವಾಚ್ ಸಮಥಿಂಗ್ ಅಲ್ವಾ, ಆ್ಯಂಡ್ ವೆನ್ ಯು ಆರ್ ಏಬಲ್ ಟು ವಾಚ್ ಇಟ್ ಫೆಲ್ಟ್ ಮ್ಯಾಜಿಕಲ್. ಹೌದೌದು, ಅದೇ ಅದು ಮೇನ್. ಅದೇ ಅದು ಯಾವ ರೀತಿ ಅಂದರೆ ಇವಾಗ ನಾವು ಏನೋ ಒಂದು ಹೊಸ ತೊಗೋತೀವಿ, ಇಲ್ಲ ನಾವೇನೋ ಒಂದು ತೊಗೋಬೇಕಂತಿರ್ತೀವಿ, ತುಂಬ ಕ್ರೇವ್ ಮಾಡ್ತಿರ್ತೀವಿ ಅದಕ್ಕೆ, ಆಮೇಲೆ ಅದು ನಮ್ಗೆ ಸಿಗುತ್ತೆ, ಆವಾಗ ಒಂದು ಖುಷಿ ಇರುತ್ತೆ. ಬಟ್ ಆಫ್ಟರ್ ಯು ಯೂಸ್ ಇಟ್ ಫಾರ್ ಸಮ್ ಟೈಮ್ ದೆನ್ ಯು ವಿಲ್ ಬಿ ಲೈಕ್ ಯು ವೋಂಟ್ ಹ್ಯಾವ್ ದಟ್ ಸೇಮ್ ಥಿಂಗ್, ಸೇಮ್ ಕೈಂಡ್ ಆಫ್ ಫೀಲಿಂಗ್ ಯೂಶಲಿ. You won't have that same kind of feeling and you won't pay the same kind of attention also. Like ಇವಾಗ ಒಂದು ಎಪಿಸೋಡ್ ನೋಡೋದಕ್ಕೆ you had to wait almost 22 hours. Like obviously like we were not waiting all that time, we were like doing other things, but that was always on the mind. Okay, ನಾಳೆ ಏನಾಗುತ್ತೆ, ನಾಡಿದ್ದು ಏನಾಗುತ್ತೆ ಅಂತ. ಹೌದು. Now it is like okay, fast forward ಮಾಡ್ಕೊಂಡು ನೋಡ್ಬಿಡೋದು. It's lost that magic ಅಂತ ಅನ್ಸುತ್ತೆ ನನಗೆ. ಹೌದು. ಆ್ಯಂಡ್ ಇನ್ನೊಂದು ಏನಂದರೆ ಆ ಟೈಮಲ್ಲಿ ನಮಗೆ ಅಡ್ವರ್ಟೈಸ್ಮೆಂಟ್ ಏನಾದ್ರು ಬಂದರೆ ವಿ ಆಲ್ಸೋ ಯೂಸ್ ಟು ವೆಯ್ಟ್ ಫಾರ್ ದಟ್ ಅಡ್ವರ್ಟೈಸ್ಮೆಂಟ್ ಟು ಡೂ ಅದರ್ ಥಿಂಗ್ಸ್ ಥರ. ಸೊ ಇವಾಗ ಕಂಟಿನ್ಯೂಸ್ ಆಗಿ ಒಂದು 10 ಮಿನಿಟ್ಸ್ ನೋಡ್ತೀವಿ, ಅದಾದಮೇಲೆ ಒಂದು 5 ಮಿನಿಟ್ಸ್ ಅಡ್ವರ್ಟೈಸ್ಮೆಂಟ್ ಬರುವಾಗ ಇವಾಗ ರೆಸ್ಟ್ ರೂಮ್ ಯೂಸ್ ಮಾಡೋದಿರ್ಬೋದು, ಇಲ್ಲ ಬೇರೆ ಏನಾದರೂ ಸೈಡಲ್ಲಿ ಸ್ವಲ್ಪ ಕೆಲಸ ಇದ್ದರೆ ಅದನ್ನು ಮಾಡ್ಕೊಂಡು ಏನೋ ಒಂದು ಲೈಕ್ ವಿ ಯೂಸ್ ಟು ಡೂ ಸಮಥಿಂಗ್ ಅಪಾರ್ಟ್ ಫ್ರಮ್ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ಟಿ ವಿ ಆರ್ ವಾಟ್ ಎವರ್ ಈ ಥರ. ಎಸ್ಪೆಷಲಿ ಇದು ಸೀರಿಯಲ್ ನೋಡ್ತಿದ್ರಲ್ಲ ಆಂಟೀಸ್, ಅವರಿಗೆ ತುಂಬ ರಿಲೇಟು. ಸೊ ಇವಾಗಲೂ ಅಷ್ಟೇ ಎಷ್ಟೊಂದು ಜನ ಸೀರಿಯಲೆಲ್ಲ ದೇ ಜಸ್ಟ್ ಹ್ಯಾವ್ ಇಟ್ ರನ್ನಿಂಗ್ ಆನ್ ದ ಸೈಡ್ ಆ್ಯಂಡ್ ದೇ ಡೂ ದೇರ್ ವರ್ಕ್ ಆನ್ ದ ಸೈಡ್. ಇಟ್ಸ್ ಲೈಕ್ ಪಾರ್ಟ್ ಆಫ್ ದೇರ್ ಲೈಫ್ ಥರ ಅದು. ಸೊ ಸುಮ್ಮನೆ ಆನ್ ಆಗಿರಬೇಕು, ಕೇಳ್ತಾ ಇರಬೇಕು. ಸೊ ಅವ್ರು ಒಂಥರ ಆಡಿಯೋ ಪಾಡ್ಕಾಸ್ಟ್ ಥರ ಅವರು ಸೀರಿಯಲ್ಗಳು ನೋಡ್ತಾರೆ ಒಂದೊಂದು ಸತಿ. ಸೊ ಈ ಥರನೂ ಇರುತ್ತೆ. ವಾಟ್ ದಟ್ ರಿಮೈಂಡ್ಸ್ ಮೀ ಆಫ್ ಇಸ್, ನಮ್ಮ ರಿಲೇಟಿವ್ ಒಬ್ಬರಿದ್ರು, ಐ ಮೀನ್ ಸ್ಟಿಲ್ ಇದ್ದಾರೆ, ಬಟ್ ಅವರು ಒಬ್ಬರೇ ಇದ್ದಿದ್ದು, ಲೈಕ್ ಆಫ್ಟರ್ ಹರ್ ಹಸ್ಬೆಂಡ್ ಡೈಡ್. ಸೊ ಶಿ ಸೆಡ್ ಒನ್ಸ್, ಟಿ ವಿ ಸುಮ್ಮನೆ ಹಾಕಿರ್ತೀನಿ, ಮನೇಲಿ ಯಾರೋ ಇದ್ದಾರೆ ಅಂತ ಅನಿಸ್ತಾ ಇರುತ್ತೆ. ಇಟ್ಸ್ ಲೈಕ್ there is someone there with you or something, if there is some sound running in the background and they're like talking to you or something like that. ಹೌದು. ಸೊ ಅದೆಲ್ಲ ಅದೇ ಈ ನಾಸ್ಟಾಲ್ಜಿಕ್ ಫೀಲಿಂಗ್ ಈ ಥರದ್ದು. ಸೊ ನನಗೂ ಈ ಅರ್ಲಿ ಮಾರ್ನಿಂಗು ರೇಡಿಯೋ ಹಾಕೋದು ಆ್ಯಂಡ್ ಎಸ್ಪೆಷಲಿ ಇದು ವಿವಿಧ ಭಾರತಿ ಇರ್ಬೋದು, ಇಲ್ಲಾಂದರೆ ನಾನು ಆ ಟೈಮಲ್ಲಿ ತುಂಬ ರೇಡಿಯೋಸ್ ಎಲ್ಲ ಕೇಳ್ತಿದ್ಯಾ ಅಂದರೆ ಈ ರ್ಯಾಪಿಡ್ ರಶ್ಮಿ ಇವ್ರದ್ದೆಲ್ಲನೂ ಕೇಳ್ತಾಯಿದ್ದೆ, ನಿರಂಜನ್ ದೇಶಪಾಂಡೆದು. ಸೊ ಒಂದಷ್ಟು ಆರ್ ಜೆದೆಲ್ಲ ನಂಗೆ ನೆನಪಾಗುತ್ತೆ. ಆ ಥರ ಫೀಲ್ ನನಗಿಷ್ಟ.
ಆ್ಯಂಡ್ ನನಗೆ ಲೈಕ್ ದ ಕೈಂಡ್ ಆಫ್ ಮಾರ್ನಿಂಗ್ ಆರ್ ಲೈಫ್ ಸ್ಟೈಲ್ ದಟ್ ಐ ಹ್ಯಾವ್ ಇನ್ ಮೈ ಮೈಂಡ್ ರೈಟ್, ಈ ಹಳ್ಳಿ ಕಡೆ ಇರುತ್ತೆ ನೋಡು ಸ್ವಲ್ಪ ಆ ಥರ ಫೀಲ್ ಥರದ್ರಲ್ಲಿ. ಸೊ ಹಾಗೆ ಬೆಳಗ್ಗೆ ಎದ್ದಿದ ತಕ್ಷಣ ಮನೇಲಿ ಈ ಸಾಂಬ್ರಾಣಿ ಎಲ್ಲ ಹಾಕ್ತಾರೆ ಗೊತ್ತಾ, ಸೊ ಅದ್ರದ್ದು ಸ್ಮೆಲ್ಲು, ಇಲ್ಲಾಂದರೆ ಈ ಒಲೆ ಇದ್ರಲ್ಲಿ ಮಾಡ್ತಾರೆ ನೋಡಿ, ಸೌದೆ ಒಲೆನಲ್ಲಿ ಅಡುಗೆ ಮಾಡೋವಾಗ ಆ ಚಿಮ್ನಿ ಎಲ್ಲ ಇದು ಬರುತ್ತೆ ಹೊಗೆ, ಬಟ್ ಆ ಥರ ಲೈಕ್ ಪ್ರಾಪರ್ ಹಳ್ಳಿ ಫೀಲ್ ಇರುತ್ತೆ ನೋಡು. ಸೊ ಆ ಥರ ಫೀಲ್ ನನಗಿಷ್ಟ. ಇಟ್ ಲೈಕ್ ರಿಮೈಂಡ್ಸ್ ಮೀ ಆಫ್ ಪಿಕ್ಚರೆಸ್ಕ್, ಇವಾಗ ಕಥೆನಲ್ಲೆಲ್ಲ ಓದ್ತೀವಲ್ಲ ಅದು ರಿಮೈಂಡ್ ಆಗುತ್ತೆ. ಲೈಕ್ ಸಾಂಬ್ರಾಣಿ ಎಲ್ಲ ಲೈಕ್ ಐ ರಿಮೆಂಬರ್, ಬಟ್ ಸೌದೆ ಒಲೆನಲ್ಲಿ ಕುಕ್ಕಿಂಗು ಅದು ನಾನು ನೋಡಿಲ್ಲ ಯಾವತ್ತು. ಲೈಕ್ ವಾಟ್ ಐ ರಿಮೆಂಬರ್ ಇಸ್ ಇವಾಗ ಹಂಡೆನಲ್ಲಿ ನೀರು ಬಿಸಿ ಮಾಡ್ತಾರೆ, ಹೌದೌದು, ದಟ್ ಐ ಯೂಸ್ ಟು ಲೈಕ್ ವೆರಿ ಮಚ್. ಆಮೇಲೆ ಒಂಥರ ಹೆಂಗಿರುತ್ತೆ ಅಂದರೆ ಆ ಅಟ್ಮಾಸ್ಫಿಯರ್ ಅಥವಾ ಆ ಮನೆಯಲ್ಲಿ when you are getting up also from your bed, the bed feels like some very cozy spot. It doesn't feel like mechanical. ಹೌದು, There is like a slow feeling and then the day unfolds. Illi it is almost like a bit mechanical and like squares and lines ತರ ಅನ್ಸುತ್ತೆ. ಅಲ್ಲಿ ಯಾವ ರೀತಿ ಅಂದರೆ ನಿನಗೆ ಅರ್ಲಿ ಮಾರ್ನಿಂಗು ನಿನಗೆ ಎಚ್ಚರ ಆಗುತ್ತೆ ಆ್ಯಂಡ್ ಯು ಡೋಂಟ್ ಫೀಲ್ ಟಯರ್ಡೋ ಇಲ್ಲ ಆ ಥರ ಇರಲ್ಲ ನಿನಗೆ. ಸೊ ಇವಾಗ ನಾನು ಲೈಕ್ ಹೊಸಕೋಟೆ ಇರ್ಬೋದಿಲ್ಲ, ಮೈಸೂರು ಅಲ್ಲೆಲ್ಲನೂ ನಮ್ಮ ಕಸಿನ್ ಮನೆಯಲ್ಲೆಲ್ಲ ಇರ್ತಿದ್ನಲ್ಲ. ಹೊಸಕೋಟೆ ಈಸ್ ವೆರಿ ಅಂದರೆ ಎರಡು ಆಲ್ಮೋಸ್ಟ್ ಸಿಮಿಲರ್ ಥರನೇ ಇರೋದು. ಅಂದರೆ ಮೈಸೂರು ನಂಗೆ ಯಾಕೆ ಇಷ್ಟ ಅಂತ ಹೇಳಿದ್ರೆ ಅಲ್ಲಿ ಹೆಂಚಿನ ಮನೆ ಎಲ್ಲ ಇರೋದು ಜಾಸ್ತಿ. ಆ್ಯಂಡ್ ನಮ್ಮ ಕಸಿನ್ ಮನೆಯಲ್ಲಿ ನಮ್ಮ ಅತ್ತೆಯವ್ರು ಬಂದುಬಿಟ್ಟು ಸೌದೆ ತೊಗೊಂಬಂದ್ಬಿಟ್ಟು ಅದರಲ್ಲಿ ಈ ಹಂಡೆ ನೀನು ಹೇಳ್ದೆ ನೋಡು ಆ ಥರ ಅಲ್ಲೆಲ್ಲ ಜಾಸ್ತಿ ಅದೇ ಸ್ಟೈಲಲ್ಲಿ ಇರೋದು ಕೆಲವೊಂದಷ್ಟು ಮನೆಯೆಲ್ಲ. ಸೊ ಆ ಥರ ಅದರಲ್ಲೇ ಅವರು ನೀರೆಲ್ಲ ಕಾಯಿಸ್ತಾ ಇದ್ದಿದ್ದು. ಆ್ಯಂಡ್ ಅಲ್ಲೂ ಅಷ್ಟೇ ನನಗೆ ಅರ್ಲಿ ಮಾರ್ನಿಂಗ್ ಒಂದು 6 ಅರೌಂಡ್ ಎಲ್ಲ ನನಗೆ ಎಚ್ಚರಿಕೆ ಆಗಿಬಿಡುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಆ ವಾತಾವರಣ ಕೂಡ ಅಷ್ಟೇ. ಆ್ಯಂಡ್ ಹೊಸಕೋಟೆನಲ್ಲೂ ಅಷ್ಟೇ, ಹೊಸಕೋಟೆನಲ್ಲಿ ನಾನು ಚಿಕ್ಕವನಿಂದ ಕೂಡ ಅವ್ರ ಮನೆಗೆ ಅಂದರೆ ಇಬ್ಬರು ಮನೆಗೂ ಹೋಗ್ತಾಯಿದ್ದೆ, 2 ಕಸಿನ್ ಮನೆಗೂ. ಇವಾಗೆಲ್ಲ ಸ್ವಲ್ಪ ಟಾರ್ ರೋಡು ಇದೆಲ್ಲ ಬಂದು ಸ್ವಲ್ಪ ಟೌನ್ ಥರ ಎಲ್ಲ ಆಗಿರೋದಿದೆ. ಸೊ ಆ ಫೀಲ್ ತುಂಬ ಚೆನ್ನಾಗಿತ್ತು. ಸೊ ಮನೆ ಮುಂದೆ ಅವ್ರದ್ದೊಂದು ಚೇಪೆಕಾಯಿ ಮರ ಎಲ್ಲ ಹಾಕಿದ್ರು. ಸೊ ಆ ಮರ ಎಲ್ಲ ಹತ್ತಿರೋದೆಲ್ಲ ಜ್ಞಾಪಕ. ಆಮೇಲೆ ಅದರಲ್ಲಿ ಚೇಪೆಕಾಯಿ ತಿಂತಾಯಿದೆ. ಆ ವಾತಾವರಣನೇ ಚೆನ್ನಾಗಿರುತ್ತೆ. ಆ್ಯಂಡ್ ಅರ್ಲಿ ಮಾರ್ನಿಂಗ್ ಅಲ್ಲೂ ಅಷ್ಟೇ ಸೇಮ್, ನಿಮಗೆ ಬೆಳಗ್ಗೆನೇ ಎಚ್ಚರಿಕೆ ಆಗುತ್ತೆ, ಚೆನ್ನಾಗಿರುತ್ತೆ. ವೆದರು ಇದೆಲ್ಲ ತುಂಬ ಸಖತ್ತಾಗಿರುತ್ತೆ. ಬಿಕಾಸ್ ಲೈಕ್ ಮೇ ಬಿ ಅವ್ರ ಲೈಫ್ ಸ್ಟೈಲ್ ಆ ರೀತಿ ಇತ್ತು ಅನಿಸುತ್ತೆ ನನಗೆ. There is no pollution at all and you are getting up early in the morning, ನಿಮಗೆ ಫುಲ್ ಆಕ್ಸಿಜನ್ ಸಿಗ್ತಾ ಇದೆ. ಆ್ಯಂಡ್ ರಾತ್ರಿ ಯು ಆರ್ ಜಸ್ಟ್ ಸ್ಲೀಪಿಂಗ್ ಆನ್ ಟೈಮ್. ಸೊ there is no negative aspect to it. And you are doing like physical work ಅಲ್ವಾ, ಸೊ ಲೈಕ್ ಯು ಆರ್ ಫಿಸಿಕಲಿ ಗೆಟಿಂಗ್ ರಿಫ್ರೆಶ್ಡ್. ಆ್ಯಂಡ್ ಅವರು ಅದೇ ಮೇಯ್ನಾಗಿ ಏನಂದರೆ ಲೈಫ್ ಸ್ಟೈಲ್ ಆ ರೀತಿ ಇತ್ತು, ಸ್ವಲ್ಪ ತುಂಬ ಫಿಸಿಕಲ್ ಲೈಫ್ ಸ್ಟೈಲ್ ಇದ್ದಿದ್ದು. ಸೊ ಎಲ್ಲಾದರೂ ಅವ್ರು ಹೋಗ್ಬೇಕಂದ್ರೂ ಐದರ್ ದೇ ಟು ವಾಕ್ ಆರ್ ಯೂಸ್ ಸೈಕಲ್ ಆರ್ ಈ ಥರ ಯೂಸ್ ಮಾಡ್ತಿದ್ರು. ಬಟ್ ಇವಾಗ ಪಾತ್ರೆ ತೊಳೆಯೋಕ್ಕೂ ಅಷ್ಟೇ, ಇವಾಗ ನನಗೆ ಜ್ಞಾಪಕ ಇರೋದು ಅವ್ರ ಮನೆ ಹಿಂದೆ ಪ್ಯಾಸೇಜ್ ಇರೋದು. ಆ ಪ್ಯಾಸೇಜ್ನಲ್ಲಿ ಪಾತ್ರೆ ಎಲ್ಲ ಒಟ್ಟಿಗೆ ಏನೇನು ಬೀಳುತ್ತೆ ಅದೆಲ್ಲ ಹಾಕಿಬಿಟ್ಟು ಅದನ್ನು ಕೂತ್ಕೊಂಡು ತೊಳೆಯೋರು. ಇವಾಗೆಲ್ಲ ಸಿಂಕ್ ಬಂದುಬಿಟ್ಟು ನಿಂತ್ಕೊಂಡು ತೊಳಿತೀವಿ ನೋಡು. ಸೊ ದಟ್ ಥಿಂಗ್ ಹ್ಯಾಂಪರ್ಸ್ ಯುವರ್ ಲೈಕ್ ಲೋವರ್ ಬ್ಯಾಕ್ ಅಲಾಟ್ ಆ್ಯಸ್ ಐ ಹ್ಯಾವ್ ಅಬ್ಸರ್ವ್ಡ್. ಆ್ಯಂಡ್ ಇನ್ನೊಂದೇನೆಂದರೆ ಬಿಕಾಸ್ ಯು ಹ್ಯಾವ್ ಟು ಬೆಂಡ್ ಅಲ್ವಾ, ಬೆಂಡ್ ಅದು ಒಂದು ಫ್ಯಾಕ್ಟರ್ ಇರುತ್ತೆ. ಬಟ್ ನಿಂತ್ಕೊಳ್ತೀವಿ ನೋಡು, ನಿಂತ್ಕೊಂಡಾಗ ನೀನು ಬೆನ್ನು ಹಿಪ್ ಮೇಲೆ ತುಂಬ ಇದು ಬೀಳುತ್ತದು ಪ್ರೆಷರು. ಅದಕ್ಕೆ ನೋಡಿ ನೀನು ಲೈಕ್ ಯು ಕಾಂಟ್ ಸ್ಟ್ಯಾಂಡ್ ಫಾರ್ ಲಾಂಗ್ ಪೀರಿಯಡ್ಸ್ ಅಟ್ ಪ್ಲೇಸ್ ಥರ. ನಿಂಗೆ ಕಾಲ್ ಮೇಲೂ ತುಂಬ ಫೋರ್ಸ್ ಬೀಳುತ್ತೆ, ಲೈಕ್ ಗ್ರಾವಿಟಿ ಇರುತ್ತಲ್ಲ, ಇಟ್ ವಿಲ್ ಬಿ. ಬಟ್ ದೇ ಸೇ ದಟ್ ಸ್ಟ್ಯಾಂಡಿಂಗ್ ಇಸ್ ಬೆಟರ್ ದೆನ್ ಸಿಟ್ಟಿಂಗ್ ಇನ್ ಚೇರ್ ಪೊಸಿಷನ್ ಅಂತ ಹೇಳ್ತಾರೆ. ಸೊ ಚೇರ್ ಪೊಸಿಷನ್ ಇಸ್ ಡಿಫ್ರೆಂಟ್. ಇವಾಗ ಅವರು ಪಾತ್ರೆ ಎಲ್ಲ ತೊಳಿತಿದ್ದು ಚೇರ್ ಮೇಲೆ ಕೂತ್ಕೊಂಡು ಆ ಥರ ಎಲ್ಲ. ಅವ್ರು ಇವಾಗ ಪ್ರಾಪರಾಗೆ ಕೆಳಗಡೆ ಕೂತ್ಕೊಂಡು ಇವಾಗ ಒಂದು ಚಿಕ್ಕ ಸ್ಟೂಲ್ ಥರ ಏನಾದರೂ ಹಾಕ್ಕೊಂಡು ಇಲ್ಲ ಇಟ್ಕೆ ಆ ಥರ ಹಾಕ್ಕೊಂಡ್ಬಿಟ್ಟು ಆ ಪೊಸಿಷನಲ್ಲಿ ಕೂರ್ತಾ ಇದ್ದಿದ್ದು. ಇವಾಗಲೂ ಅಷ್ಟೇ ಎಷ್ಟೊಂದು ಡಾಕ್ಟರ್ಸ್ ರೆಕಮೆಂಡ್ ಮಾಡ್ತಾರೆ, ಎವ್ರಿ ಡೇ ಟ್ರೈ ಟು ಸಿಟ್ ಇನ್ ದಟ್ ಪಾಶ್ಚರ್ ಫಾರ್ ಲೈಕ್ 10 minutes 5 minutes 10 minutes ಎಷ್ಟಾಗುತ್ತೋ ಅಷ್ಟು ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು.
ಆ ಪೋಸ್ಚರಲ್ಲಿ ಕೂತ್ಕೊಂಡು ಕೆಲಸ ಎಲ್ಲ ಮಾಡೋವಾಗ ದೇರ್ ಆರ್ ಲಾಟ್ ಆಫ್ ಮಸಲ್ಸ್ ದಟ್ ಗೆಟ್ಸ್ ವರ್ಕ್ಡ್ ಔಟ್ ಆರ್ ಸಮಥಿಂಗ್. ಆಕ್ಟಿವೇಟೆಡ್. ಈ ಥರದ್ದು ನಿಂತ್ಕೊಂಡು ನಾವು ವರ್ಕ್ ಮಾಡಿದಾಗ ನೀನು ಬರೀ ಹಿಪ್ ಮೇಲೆ ಬೀಳುತ್ತೆ. ಸೊ ನೀನು ಕೂತ್ಕೊಂಡು ಇವಾಗ ಪಾತ್ರೆ ತೊಳೆಯುವಾಗ ನಿನ್ನ ನೀಸ್ ಇರುತ್ತೆ, ಆ್ಯಂಕಲ್ಸ್ ಎಲ್ಲ ವರ್ಕ್ ಮಾಡ್ತಾ ಇರುತ್ತೆ, ಆ್ಯಂಡ್ ಯುವರ್ ಕಾಫ್ಸ್ ವಿಲ್ ಗೆಟ್ ವರ್ಕ್ಡ್, ಆ್ಯಂಡ್ ಆಲ್ಸೋ ವಿಲ್ ಬಿ ಮೂವಿಂಗ್ ಯುವರ್ ಬಾಡಿ ಅ ಬಿಟ್ ಆಲ್ಸೋ. ಆ್ಯಂಡ್ ಆ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಇದೆಯಲ್ಲ, ಅದು ಇಟ್ ವಿಲ್ ಜನರಲಿ ಬಿ ಮೋರ್ ಆನ್ ದ ಫೀಟ್ ರಾದರ್ ದೆನ್ ಆನ್ ಯುವರ್ ಬ್ಯಾಕ್ ಕೈಂಡ್ ಆಫ್. So when you think like that alva, like they have these standing desks nowadays, which is supposed to be like tumba health ge beneficial, like at least for your posture and everything. I don't know how much that helps if you're just standing. Maybe sitting matte standing inda you are switching, but it is not like walking, or it doesn't have that kind of effect on anything. It is still bad standing. ಅಂದರೆ ಸ್ಟ್ಯಾಂಡಿಂಗ್ ಡೆಸ್ಕು ಇಟ್ ಹೆಲ್ಪ್ಸ್ ಅ ಬಿಟ್ ಥರ. ಇವಾಗ ನಾನು ಪರ್ಸ್ನಲಿ Just a bit, but ಹಾಂ, it will cause like its own problems. ಅಂದರೆ ಅದೇ ಈ ಸಿಟ್ ಸ್ಟ್ಯಾಂಡ್ ಇರುತ್ತೆ ನೋಡಿ, ಆ ಥರದ್ದು ತೊಗೋಬೇಕು. ಸೊ ವೇರ್ ಯು ಕ್ಯಾನ್ ಸಿಟ್ ಫಾರ್ ಸಮ್ ಟೈಮ್, ಯು ಕ್ಯಾನ್ ಸ್ಟ್ಯಾಂಡ್ ಫಾರ್ ಸಮ್ ಟೈಮ್, ಆ ಥರದ್ದು ಇದ್ರ ನಡೆಯುತ್ತೆ. ಬಟ್ ಅಗೇನ್ ನೀನು ಸ್ಟ್ಯಾಂಡಿಂಗ್ ಯಾವ ರೀತಿ ಯೂಸ್ ಮಾಡ್ತೀಯ ಅಂತ ಅಟ್ ಎನಿ ಪಾಯಿಂಟ್ ವರ್ಕಿಂಗ್ ಕಂಟಿನ್ಯೂಸ್ಲಿ ಇನ್ ಅ ಸಿಸ್ಟಮ್ ಆರ್ ವಾಟ್ ಎವರ್, ಇಟ್ ಈಸ್ ಹಾರ್ಮ್ಫುಲ್ ನೋ ಮ್ಯಾಟರ್ ವಾಟ್. ಸೊ ನೀನು ನಿಂತ್ಕೊಂಡು ವರ್ಕ್ ಮಾಡೋವಾಗ ಮೇ ಬಿ ಲೈಕ್ ಯು ವರ್ಕ್ ಫಾರ್ ಲೈಕ್ 10-20 minutes ಆ್ಯಂಡ್ ಯು ಜಸ್ಟ್ ಅಲ್ಲೇ ಪಕ್ಕದಲ್ಲಿ ಆ ಕಡೆ ಈ ಕಡೆ ನಾವು ವಾಕ್ ಮಾಡಿದ್ರೆ ಅದು ಪರವಾಗಿಲ್ಲ, ದಟ್ ಈಸ್ ಫೈನ್ ಅನ್ಸುತ್ತೆ. And they also say like look far away, like Ah. at least 20 feet every 10-15 minutes, because ಹೌದು your eyes need to get adjusted, ಹೌದು. or like those kind of muscles should also keep working. Like far away muscles also should work. ಅದಕ್ಕೆ like near sight ಇರೋದು, and people are getting spectacles. ನಂಗೂ ಅದಕ್ಕೆ ಬಂದಿದ್ದು ಅನ್ಸುತ್ತೆ. Like I didn't know, and it's also hereditary ಅಲ್ವಾ specs ಅಲ್ಲ. Like what I used to wonder is how come you don't have specs ಅಂತ, because you also used to play like nannಷ್ಟೇ games ಎಲ್ಲ ಆಡ್ತಾ ಇದ್ದೆ, but you never got specs. That was very confusing for me. ಅಂದರೆ ಇವಾಗ ನಿನ್ನ ಪವರ್ ಎಷ್ಟಿದ್ದು? ನನ್ ಸ್ಟಾರ್ಟ್ ಆದಾಗ ನಂಗೆ ಗೊತ್ತಾಗಿಲ್ಲ, ಬಟ್ ಇಟ್ ಸ್ಟಾರ್ಟೆಡ್ ಆಫ್ with I don't know how much, but once I went to the doctor, -1, -1.5 ಇತ್ತು each of the eyes. ನಂದು ಅಷ್ಟೇ ಇರೋದು ಅನ್ಕೋತೀನಿ, ಲೈಕ್ 0.7 ಆರ್ 1.5 ಇವಾಗಲೂ ಇದೆ. ಐ ಆಮ್ ಸಪೋಸ್ ಟು ವೇರ್ ಸ್ಪೆಕ್ಸ್, ಬಟ್ ನಾನು ಹಾಕೊಳ್ಳಲ್ಲ. ಇಟ್ಸ್ ಲೈಕ್ ವೆರಿ ಮಿನಿಮಮ್ ದಟ್ ಐ ವೇರ್ ಇಟ್. ಸೊ ಆಗ ಕಂಟಿನ್ಯೂಸ್ ನಾನು ಸಿಸ್ಟಮ್ ಯೂಸ್ ಮಾಡ್ತೀನಿ, ನಾನು ಅವಾಗ ಹಾಕೋತೀನಿ, ಇಲ್ಲ ಮೂವಿ ನೋಡಬೇಕಂದ್ರೆ ಅವಾಗ ಹಾಕೋತೀನಿ, ಲೈಕ್ ಥಿಯೇಟ್ರಿಗೆ ಹೋಗ್ಬಿಟ್ಟು ನೋಡ್ತೀನಲ್ಲ. ಸೊ ಐ ವಾಂಟ್ ಎ HD ವರ್ಷನ್, ಸೊ ಆ ಟೈಮಲ್ಲಿ ಹೋಗಿ ಹಾಕೋತೀನಿ. ಸೊ ಏನಂದರೆ ನನಗೆ ಅನ್ಸೋದು, ಇಫ್ ಯು ಸ್ಟಾರ್ಟ್ ವೇರಿಂಗ್ ಸ್ಪೆಕ್ಸ್ ಯು ವಿಲ್ ಗೆಟ್ ಯೂಸ್ ಟು ಇಟ್. ನಿನ್ನ ಕಣ್ಣು ಅದಕ್ಕೆ ಯೂಸ್ ಟು ಆಗಿಬಿಡುತ್ತೆ ಅನ್ನೋ ಫೀಲ್ ನನಗೆ. ಆ್ಯಂಡ್ ಇತ್ತೀಚೆಗಷ್ಟೇ ನಾನು ಗಮನಿಸಿದ್ದೇನೆಂದರೆ, ವಿ ಗೆಟ್ ದಟ್ ಐಸೈಟ್ ಪವರ್ ಆರ್ ವಾಟ್ ಎವರ್ ಫ್ರಮ್ ದ ಸ್ಕ್ರೀನ್ ಬ್ರೈಟ್ನೆಸ್. ಸೊ ಅಷ್ಟೊಂದು ಲೈಟ್ ಹೋಗ್ತಾ ಇರೋದ್ರಿಂದ, ಯು ಆರ್ ಸೇಯಿಂಗ್ ದಟ್ಸ್ ನಾಟ್ ಫ್ರಮ್ ಯಾ ಐ ಫೀಲ್ ಇಟ್ ಈಸ್ ದೇರ್ ಶುಡ್ ಬಿ ಸಮ್ ಅದರ್ ಫ್ಯಾಕ್ಟರ್. ಯಾಕಂದರೆ ಅಫ್ಕೋರ್ಸ್ ಲೈಕ್ ಒಂದೇ ಡಿಸ್ಟೆನ್ಸು ನೀನು ನೋಡ್ತಾ ಇದ್ರೆ ದಟ್ ಮೈಟ್ ಆಲ್ಸೋ ಅಫೆಕ್ಟ್, ಇಲ್ಲ ಅಂತಿಲ್ಲ. ಬಟ್ ಇವಾಗ ನಮ್ಮ ಫೆರಿಫೆರಲ್ ವಿಷನು ಇರುತ್ತಲ್ಲ, ಸೊ ಸುತ್ತಮುತ್ತನೂ ಬೇರೆದು ಅವಾಗವಾಗ ಕಾಣಿಸ್ತಾ ಇರುತ್ತೆ, ಈ ಥರದ್ದು ಇರುತ್ತೆ. ಬಟ್ ಅಗೇನ್ ಅದು ಬ್ರೈಟ್ನೆಸ್, ಇವಾಗ ನೀನು ಬ್ಯಾಕ್ಗ್ರೌಂಡ್ ಬ್ರೈಟ್ನೆಸ್ಸು ಮತ್ತು ಫೋರ್ಗ್ರೌಂಡ್ ಬ್ರೈಟ್ನೆಸ್, ಲೈಕ್ ಸ್ಕ್ರೀನ್ ಬ್ರೈಟ್ನೆಸ್, ಅದೆಲ್ಲನೂ ಒಂದೇ ಇದರಲ್ಲಿದ್ದರೆ ನಿಂಗೆ ಏನು ಅನಿಸಲ್ಲ. ಸೊ ಇಫ್ ಯುವರ್ ಮಾನಿಟರ್ ಸ್ಕ್ರೀನ್ ಆ್ಯಸ್ ಮೋರ್ ಬ್ರೈಟ್ನೆಸ್ ದೆನ್ ಯುವರ್ ಸರೌಂಡಿಂಗ್ಸ್, ದಟ್ ಈಸ್ ವಾಟ್ ವಿಲ್ ಅಫೆಕ್ಟ್ ಯು. ಸೊ ಇದು ಯಾಕಂತ ಹೇಳಿದ್ರೆ, ನಾನು ಹೇಳ್ತಿರೋದು, ಇವಾಗ ನಾನು ರೀಸೆಂಟಾಗಿ ಒಂದು 6 months ಕಂಟಿನ್ಯೂಸ್ ಆಗಿ ಗೇಮ್ ಆಡ್ತಿದ್ದೆ ನಾನು. ಆ್ಯಂಡ್ ಆ ಟೈಮಲ್ಲಿ ನನ್ನ ಸ್ಕ್ರೀನ್ ಬ್ರೈಟ್ನೆಸ್ನ ಸ್ವಲ್ಪ ಜಾಸ್ತಿ ಇಟ್ಕೊಂಡಿದ್ದೆ. ಸೊ ಆವಾಗ ನನಗೆ ಮುಂಚೆ ಅಷ್ಟೊಂದು ಪವರ್ ಥರ ಏನಿರಲಿಲ್ಲ. ಇವಾಗ ರೀಸೆಂಟಾಗೆ ಅದು ಮಾಡಿದ್ಮೇಲೆ ನನಗೆ ನನ್ನ ಲೈಕ್ ಐಬಾಲ್ಸ್ ಸುತ್ತನೂ ಸ್ವಲ್ಪ ಸ್ಟ್ರೈನಿಂಗ್ ಥರ, ಒಂಥರ ಇರಿಟೇಟಿಂಗ್ ಫೀಲಿಂಗ್ ಥರ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಸ್ವಲ್ಪ ವಿಷನು ಅಷ್ಟೇ ಒಂಥರ ಮಂಜಾಗಿರೋ ಥರದ್ದು, ಆ ಥರದ್ದೆಲ್ಲ ಫೀಲ್ ಆಗ್ತಿತ್ತು. ಆ್ಯಂಡ್ ಇದು ನಂಗೆ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ವೆನ್ ಐ ಸಿಟ್ ಇನ್ ಫ್ರಂಟ್ ಆಫ್ ಡೆಸ್ಕ್. ಸೊ ಇವಾಗ ನನ್ನ ಸಿಸ್ಟಮ್ಮು ಮತ್ತು ನಾನು ಕೂತ್ಕೊಳ್ಳೋ ಜಾಗಕ್ಕೆ ತುಂಬ ಕಮ್ಮಿ ಡಿಸ್ಟೆನ್ಸ್ ಆ ಥರ ಏನೋ ಇರುವಾಗ ಆ ಟೈಮಾಗೆ ಆ ರೀತಿ ಫೀಲ್ ಆಗುತ್ತೆ. They also say like talk about this blue light and everything, which can but I don't know like if blue light is actually true or if it is like a scam.
people are like wearing blue light specs without any power. I don't know how that works. Blue light filter ಮಾಡುತ್ತಂತೆ. ಅಂದರೆ ಇದು ನಾನು ಇದ್ರ ಮೇಲೆ ನೋಡಿದ್ದೆ. ಸೊ ಅದರಲ್ಲಿ ಒಬ್ಬ ಹೇಳಿದ್ದೇನು ಅಂತ ಹೇಳಿದ್ರೆ ಬ್ಲೂ ಲೈಟ್ ಈಸ್ ನೀಡೆಡ್ ಫಾರ್ ಅವರ್ ಬಾಡಿ ಆರ್ ವಾಟರ್ ಅಂಡ್ ಲೈಕ್ ಇಟ್ಸ್ ಜನರಲಿ ಔಟ್ ದೇರ್ ಬ್ಲೂ ಲೈಟ್ ಅಂತ. ನೀವು ಅದನ್ನು ಫಿಲ್ಟರ್ ಮಾಡಿಬಿಟ್ರೆ ಇಟ್ಸ್ ಲೈಕ್ ಯು ಆರ್ ಮಿಸ್ಸಿಂಗ್ ಔಟ್ ಆನ್ ಸಮಥಿಂಗ್ ದಟ್ ಯು ನೀಡ್, ಆ ಥರ ಏನೋ ಹೇಳಿದ್ರು ಅವರು. ಸೊ ಐ ಡೋಂಟ್ ನೋ, ಬಟ್ ಅಗೇನ್ ಅದೆಲ್ಲ ಗೊತ್ತಿಲ್ಲ, ಮಾರ್ಕೆಟಿಂಗ್ ಥರದ್ದು ಇರ್ಬೋದು, ಇಲ್ದೇನೂ ಇರ್ಬೋದು. ಸೊ ನಾನು ಅಂದರೆ ತುಂಬ ಅಷ್ಟೆಲ್ಲ ತಲೆ ಕೆಡ್ಸ್ಕೊಳಕ್ಕಲ್ಲ. ನನಗೇನಂದರೆ ಏನು ನ್ಯಾಚುರಲ್ ಆಗಿದೆ ಅದೇ ರೀತಿ ಇರಬೇಕಂತ ನನಗೆ ರಿಕ್ವೈರ್ಮೆಂಟ್. ಬಟ್ ನನಗೆ ಒಂದೇನು ಪ್ರಾಬ್ಲಮ್ ಆಯಿತು ಅಂದರೆ, ಲೈಕ್ ಯು ಸೆಡ್ ವೇರಿಂಗ್ ಸ್ಪೆಕ್ಸ್ ವಿಲ್ ಸಾರ್ಟ್ ಆಫ್ ಮೇಕ್ ಯು ಗೆಟ್ ಯೂಸ್ ಟು ಇಟ್ ಅಂತ ಹೇಳಿದ್ಯಲ್ಲ. I think my power was very low when it started, and because I neglected it, I didn't know about it. It went straight to like -1, -1.25. Otherwise, it was like -0.25 or minus like ಎಷ್ಟು ಅಷ್ಟರಲ್ಲೇ ಇತ್ತು. I wasn't able to see the board. Like ನಾನು ಹಿಂದೆ ಕೂತ್ಕೊಂತಾ ಇದ್ದೆ. I thought, okay, there is some issue. Board is very far ಅಂತ. But that wasn't the case. It was just I had power and I didn't know. ಅದೇ ಸೊ ಸಿ ಲೈಕ್ ಒನ್ಸ್ ಯು ನೋ ದಟ್ ಯು ಹ್ಯಾವ್ ಎನ್ ಇಶ್ಯೂ ದೆನ್ ಯು ನೀಡ್ ಟು ಕ್ವಿಕ್ಲಿ ಕರೆಕ್ಟ್. ಅಂದರೆ ನಿನ್ನ ಲೈಫ್ ಸ್ಟೈಲು ಆ ಥರ ನೀನು ಸೆಟ್ ಮಾಡ್ಕೋಬೇಕು. ಸೆಟ್ ಅಂತ ಹೇಳಿದ್ರೆ ಯು ನೀಡ್ ಟು ಟೇಕ್ ಪ್ರಿಕಾಷನ್ಸ್. ಸೊ ಫಾರ್ ಎಕ್ಸಾಂಪಲ್ ಇವಾಗ ನನಗೆ ಗೊತ್ತು, ನನಗೂ ಸೈಟ್ ಪವರ್ ಇದೆ ಅಂತ ಹೇಳಿಬಿಟ್ಟು, ಆಯಿತಾ. ಸೊ ಇದಕ್ಕೆ ರೆಮಿಡಿ ಏನು? ಐ ನೀಡ್ ಟು ಸ್ಟಾಪ್ ಯೂಸಿಂಗ್ ಸಿಸ್ಟಮ್, ಲೈಕ್ ಐ ನೀಡ್ ಟು ಸ್ಟಾಪ್ ಸೀಯಿಂಗ್ ಸ್ಕ್ರೀನ್ಸ್ ಫಾರ್ longer hours. So that is the remedy. If you follow it and if you do certain exercises like eye exercise or whatever and take in proper nutrients that will benefit the curing process, I'm pretty sure you can improve your eyesight. But id martiva, that is the question. I think eyesight is the most important thing in life. Without that, there is no window at all. Legs, hands, it's okay, you can still look at things and think. ಬಟ್ ಇವಾಗ ಕಣ್ಣಿಲ್ದೇನೋ ಇರ್ಬೋದು. ಏನಂದರೆ ಇಟ್ ಟೇಕ್ಸ್ ಟೈಮ್, ಯು ನೀಡ್ ಟು ಗೆಟ್ ಯೂಸ್ ಟು ಇಟ್. ಇವಾಗ ತುಂಬ ಜನ ಬ್ಲೈಂಡ್ ಪೀಪಲ್ ಇರ್ತಾರೆ ನೋಡು. Yeah, but I think those who are born that way don't feel it as much as those who go blind. That is a different kind of torture ಅನ್ಸುತ್ತೆ. ಅದೇ ಲೈಕ್ ನೀನು ಅಭ್ಯಾಸ ಆಗಬೇಕಷ್ಟೆ, ಆ ಲೈಫ್ ಸ್ಟೈಲಿಗೆ ಅಭ್ಯಾಸ ಆಗೋವರೆಗೂ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ಬಟ್ ಒನ್ಸ್ ಯು ಗೆಟ್ ಯೂಸ್ ಟು ಇಟ್, then it will be like, okay, this is my life now. No tension, full relax. No tension, full relax. That will be our podcast name. ಅಂದ್ರೆ ಅವ್ರು ಟೆನ್ಷನ್ ಆದ್ರೂ ಪಟ್ಕೊಳ್ಳಿ, ರಿಲ್ಯಾಕ್ಸ್ ಆದ್ರೂ ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ,